How many of you are married? Give a cheer. How many of you are unmarried? Give a cheer. ಯಾರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮದುವೆ ಆದವರು ಇದ್ದಾರೆ. ಬಟ್ ಆದರೂ ನೋಡ್ರಿ ನೀವು ಮದುವೆ ಆದವ್ರು ಕಿರ್ಚಿದಾಗ ಹೆಂಗೆ ಕಿರ್ಚಿದ್ರು ಗೊತ್ತಾ? ಇಟ್ ಈಸ್ ಡ್ರಾಪ್ ಅಂಡ್ ಡೌನ್. ಆಯಿತು ನಮ್ಗೆ ಮುಗಿದೋಯ್ತು ಇನ್ನೇನು ಅಂತೇಳಿ ನಾನು ನಿಮ್ಮ ಕೆಟಗರಿಗಳಿಗೆ ಸೇರ್ಕೋಬೇಕಂತ ಮಾಡಿದ್ದೀನೇನೋ ನಾನು ಸೇರ್ಕೊಂಡೇ ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಅಲ್ಲ, ನನಗೆ ರೀಸೆಂಟಾಗಿ ಪಾಪು ಆಯಿತು. ಇಲ್ಲಿ ಎಷ್ಟು ಜನಕ್ಕೆ ರೀಸೆಂಟಾಗಿ ಪಾಪು ಆದವ್ರು ಯಾರಾದರೂ ಇದ್ರೆ ಅಂದರೆ ಕಿಡ್ ಅಂಡರ್ 1 year 2 years. ಒಂದು ಇದು ಏನಂದರೆ ಯಾರಿಗೆ ಪಾಪು ಆಗಿರುತ್ತಲ್ಲ, ಪಾಪು ಆದವ್ರದ್ದು ಒಂದು ಲಿಂಗೋ ಚೇಂಜ್ ಆಗುತ್ತೆ. ಅಂದರೆ ಒಂದು ಲ್ಯಾಂಗ್ವೇಜ್, ದೇ ವಿಲ್ ಗೆಟ್ ಅ ನ್ಯೂ ಲ್ಯಾಂಗ್ವೇಜ್, ದಟ್ ಈಸ್ ಬೇಬಿ ಲಿಂಗೋ. ಯು ಗೈಸ್ ನೋ ದಟ್ ರೈಟ್? ಬೇಬಿ ಲಿಂಗೋ ಇಸ್ ದಟ್ ಒಂದೊಂದು ಬಂಗೋಜ ಓ ನೆಟ್ಟಮ್ಮ. ನಾನು ಇದನ್ನು ಮಾತಾಡಿ ಒಂದ್ಸತಿ ಆಫೀಸಲ್ಲಿ ನಮ್ಮ ಮ್ಯಾನೇಜರು ಅವ್ನು ಏನೋ ಅವ್ನ ಮ್ಯಾನೇಜರ್ ಬೈದಿದ್ದಾನೆ ಅಂತ ಅಳ್ತಾ ಇದ್ದಾನು. ನಾನು ನಮ್ಮ ಮ್ಯಾನೇಜರ್ಗೆ ಹೇಳ್ತಿದ್ದೀನಿ, ಓನ ಬಂಗಾರ ತಾಚಿ ಬಂದಿದ್ಯಾ, ಯಾಕಮ್ಮ ಪಾರ್ಟಿ ಆಗಿಲ್ವಾ? ಮ್ಯಾನೇಜರ್ಗೆ ಕೇಳ್ತಾ ಇದ್ದೀನಿ ನಾನು. ಅವತ್ತು ನನ್ನ ಫೈರ್ ಮಾಡೋರು ಬೇಡ ಅಂತೇಳಿ ಬಿಟ್ಟರು. ನಾನು ಸ್ಟ್ಯಾಂಡಪ್ ಕಾಮಿಡಿಯನ್, ಅಂದರೆ ಪಾರ್ಟ್ ಟೈಮ್ ಸ್ಟ್ಯಾಂಡಪ್ ಕಾಮಿಡಿ, ಯಾಕಂದ್ರೆ ಫುಲ್ ಟೈಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಫೀಸಲ್ಲಿ ಪರ್ಮಿಷನ್ ಕೊಡಲ್ಲ. ಪಾರ್ಟ್ ಟೈಮ್ ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ ಅಂತೇಳಿ ಫಸ್ಟ್ ನನ್ನ ತಾಯಿ ಹೇಳ್ದೆ, ನಮ್ಮ ಅಮ್ಮ ಬೇಡ ಅಂದರು. ನಿಮ್ಗೆ ಗೊತ್ತಾ ಯಾಕಂತ? ಬೇಡಪ್ಪ ಜನ ಎಲ್ಲ ನಗ್ತಾರೆ. ನಾನು ಮತ್ತೆ ಅದಕ್ಕೆ ಮಾಡಬೇಕಲ್ಲ ಅಂದರೆ ಇಲ್ಲ ಜನ ಎಲ್ಲ ನಗ್ತಾರೆ, ನೀನು ಅಂಥವೆಲ್ಲ ಜನ ನಗುತ್ತ ಕೆಲಸ ನೀನು ಯಾವತ್ತೂ ಮಾಡೋಕ್ಕೋಗ್ಬೇಡ ಅಂದರು. ಆದರೂ ನಾನು ಅವ್ರ ಮಾತು ಕೇಳಲಿಲ್ಲ, ಮಾಡಿದೆ. ಬಟ್ ನಾನು ಆ್ಯಕ್ಚುಲಿ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ದೆ. ಬಟ್ ರಾಮ್ ಶ್ರೀಧರ್ ಅಪಾರ್ಟ್ಮೆಂಟಿಗೆ ಬಂದಮೇಲೆ ಇಂಗ್ಲೀಷು ನಾನು ಸ್ಟ್ಯಾಂಡಪ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆಲ್ ಥ್ಯಾಂಕ್ಸ್ ಟು ರಾಮ್ ಸುಬ್ರಹ್ಮಣ್ಯ ಅಂಕಲ್. ಎಲ್ಲಿದ್ದೀರಾ? ಬಿಕಾಸ್ ಯು ರೀಡ್ ಹಿಸ್ ಮೆಸೇಜಸ್ ಆನ್ ವಾಟ್ಸ್ಆ್ಯಪ್. ಯು ಡೋಂಟ್ ನೀಡ್ ರ್ಯಾಪಿಡೆಕ್ಸ್. ಶಶಿ ತರೂರ್ ಆಫ್ ರಾಮ್ ಶ್ರೀಧರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒನ್ ಆಫ್ ಮೈ ಫ್ರೆಂಡ್ಸ್, he was also there in this apartment. He cleared GRE and IELTS without going for English coaching. Thanks to sir. Such a wonderful English ಅವ್ರದ್ದು ಇರೋದು. ಈಗ ಏನಂದರೆ ಮೈಕ್ ಒಂದು ಸ್ವಲ್ಪ ಯಾಕೋ ಹಿಂಗೆ ಆಗ್ತಿದೆ, ಅದಕ್ಕೆ ಅದನ್ನು ಒಂದು ಸತಿ ಟೆಸ್ಟ್ ಮಾಡಿಬಿಡೋಣ. ಟಪಂಗುಚ್ಚಿ ಬೇಕಾ ನಿಮಗೆ? ಟಪಂಗುಚ್ಚಿ ಬಿಟ್ಬೇಕಾ? ಟಪಂಗುಚ್ಚಿ ಬಿಟ್. ಓಕೆ, 3, 2, 1. ಥ್ಯಾಂಕ್ ಯು. ಇನ್ನೊಂದ್ಸತಿ ಚಪ್ಪಳ ಹೊಡಿಬೋದು, ನಾನೇನು ನಾಚ್ಕೊಳ್ಳಲ್ಲ. ನಾಚಿಕೆ ಎಲ್ಲ ನಾನು ಮನೇಲಿ ಬಿಟ್ಟು ಬಂದಿದ್ದೀನಿ, ನೀವು ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಇದನ್ನು ಬೀಟ್ ಬಾಕ್ಸ್ ಅಂತ ಕರೀತಾರೆ. ಇದು ನನ್ನ ಬಾಯಿಂದನೇ ಸೌಂಡ್ ಮಾಡಿದೆ. ನಮ್ಮೂರಲ್ಲಿ ಹಿಂಗೆ ಒಂದು ಫಂಕ್ಷನಿಗೆ ನನ್ನ ಕರೆದಿದ್ರು, ಹೋಗಪ್ಪ ಏನಾದರೂ ಪರ್ಫಾರ್ಮ್ ಮಾಡೋದು. ಹಿಂಗೆ ನಿಂತು ಒಂದು ಅರ್ಧ ಗಂಟೆ ಫುಲ್ ಮಾಡಿದೆ. ಎಲ್ಲರೂ ಹಿಂಗೆ ನೋಡ್ತಾ ಇದ್ರು. ಆಮೇಲೆ ಒಬ್ರು ಅಂಕಲ್ ಕರೆದ್ರು ನನ್ನ, ಯಾಕೋ ಹೆದರಿದೆಯಾ ಅಂದರು. ನಾನು ಇಲ್ಲ ಅಂಕಲ್, ನಾನೇ ಹೆದರ್ಲಿ ಅಂದೆ. ಅಲ್ಲ ಬರೀ ಮ್ಯೂಸಿಕ್ ಬಂತು, ನೀನು ಹಾಡಲೇ ಇಲ್ವಲ್ಲ ಅಂದರು. ಇಲ್ಲೆಲ್ಲರೂ ನ್ಯೂಸ್ ಚಾನಲ್ ನೋಡ್ತೀರಲ್ಲ, ರೀಸೆಂಟಾಗಿ ಒಂದು 3-4 years ಬ್ಯಾಕ್ ನಾನೆಲ್ಲ ತುಂಬ ಹೆದರು ಬಿಟ್ಟಿದ್ದೆ. ನಾಟ್ ಬಿಕಾಸ್ ಆಫ್ ಕರೋನಾ, ನ್ಯೂಸ್ ಚಾನಲ್ ಇದೆ. ಯಾಕಂದರೆ ಕರೋನಾಯಿಂದ ಏನು ಭಯ ಇರಲಿಲ್ಲ. ನ್ಯೂಸ್ ಚಾನಲ್ಗಳು ಆ ರಣಮಾರಿ ರಕ್ಕಸ ಮಾರಿ ಅಂತೇಳಿ 9 ಗಂಟೆಗೆ ಶುರು ಮಾಡಿಬಿಡ್ತಾರೆ. ಮತ್ತು ಅವ್ರು ಏನು ಮಾಡ್ತಾರೆ ಅದೇ ಥರ ನಮ್ಮ ಗೌರ್ಮೆಂಟು ಹಾಗೆ ಇದೆ. ಈಗ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಅಲ್ಲ, ಒಂದು ಥಿಂಗ್ ನಡೀತದೆ. ಏನು ಸರ್ವೆ ನಡೀತದೆ, ಕಾಸ್ಟ್ ಸೆನ್ಸಸ್ ಗೊತ್ತಾ ನಿಮಗೆ? ಎಲ್ಲ ನಿಮ್ಮ ಮನೆ ಮುಂದೆ ಗೋಡೆ ಮೇಲೆ ಅಂಟಿಸೋಗಿದ್ದಾರೆ. ಏನು, ಈ ಮನೆಯಲ್ಲಿ ಸಮೀಕ್ಷೆ ಪೂರ್ಣಗೊಂಡಿದೆ ಅಂತೇಳಿ. ಓಕೆ, ಒಪ್ತೀನಿ. ಲಿಫ್ಟ್ ಗಂಟಿಸೋಗಿದ್ದಾರೆ ಅವರು. ಈ ಮನೆಯಲ್ಲಿ ಸಮೀಕ್ಷೆ ಪೂರ್ಣಗೊಂಡಿದೆ ಅಂತೇಳಿ ಲಿಫ್ಟ್, ಅದು ಯಾವ ಲಿಫ್ಟ್? ಎ ಬ್ಲಾಕ್ ಲಿಫ್ಟ್ ನಂಬರ್ 1, ಇಟ್ ಈಸ್ ಅಂಡರ್ ಮೇಂಟೆನೆನ್ಸ್. ಆ ಮೇಂಟೆನೆನ್ಸ್ ಆಗಿರೋ ಲಿಫ್ಟ್ ಅಲ್ಲಿ ಪ್ಯಾಸೆಂಜರ್ಸ್ ಹೋಗ್ತಿಲ್ಲ, ಹಿಂಗೆ ರೆಸಿಡೆಂಟ್ಸ್ ಆಗಿದ್ದಾರೆ, ಅವ್ರದ್ದೇನು ಸಮೀಕ್ಷೆ ಮಾಡಿದ್ದಾರೆ ಅಂತ. ಬಾತ್ರೂಮ್ ಇಲ್ಲಿ ಜನರೇಟರ್ ರೂಮ್ ಅಂಟಿಸಿದ್ದಾರೆ ಸರ್. ಜನರೇಟರ್ ಕಾಸ್ಟ್ ಕೇಳಬೇಕಾ ಇವಾಗ? ಗೌರ್ಮೆಂಟ್ ಆಫೀಸಲ್ಲಿ ಹಿಂಗೆ ಕೆಲವೊಂದು ವಿಷಯಗಳೇನೆಂದರೆ ಭಾಳ ವಿಯರ್ಡ್ ಇರುತ್ತೆ, ಆಕ್ವರ್ಡ್ ಇರುತ್ತೆ. ಐ ವಿಸಿಟೆಡ್ ದಿಸ್ ತಹಸೀಲ್ ಆಫೀಸ್ ಒನ್ಸ್. ಅವ್ರು ಚೆನ್ನಾಗಿ ಬರೆದಿದ್ರು. ಅಲ್ಲಿ ಏನು ಬರೆದಿದ್ರು? ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತ ವಿಜಾತ ನೆನಬೇಡ ದೇವನುಲಿದಾತನೇ ಜಾತ ಸರ್ವಜ್ಞ. ನಾನು ಶಾಕ್ ಆಗ್ಬಿಟ್ಟೆ, ಏನಿದು ಜಾತಿ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಕಾಳಜಿ ಐತಲ್ಲ ಅವ್ರಿಗೆ ಅಂತ. ಕೆಳಗಿನ ಕೌಂಟ್ರಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಅವರು.
ಅದನ್ನ ಫಸ್ಟ್ ಅಳಗ್ಸಾಕಿ, ಇಲ್ಲಾಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಕೌಂಟರ್ ಬೇರೆ ಕಡೆ ಶಿಫ್ಟ್ ಮಾಡಿ. ಯು ಆರ್ ಕಾಂಟ್ರಾಡಿಕ್ಟಿಂಗ್ ಈಚ್ ಅದರ್, ಹಂಗ ಅನಿಸ್ಬಿಡುತ್ತೆ ನನಗೆ. ಇಲ್ಲಿ ಎಷ್ಟು ಜನ ನೇಟಿವ್ ಬ್ಯಾಂಗ್ಳೂರಿಯನ್ಸ್ ಒಂದ್ಸತಿ ಚೇರ್ ಮಾಡಿ. ನಾನ್ ಬ್ಯಾಂಗ್ಳೂರಿಯನ್ಸ್, ಓ ಇದೀರಾ ನಾನ್ ಬ್ಯಾಂಗ್ಳೂರಿಯನ್ಸ್, ವೆರಿ ನೈಸ್. ಸೊ ನಾನ್ ಬ್ಯಾಂಗ್ಳೂರಿಯನ್ಸ್ ಫಸ್ಟ್ ನಾವು ಬೆಂಗಳೂರಿಗೆ ಬಂದಮೇಲೆ ನಮಗೆ ಫಸ್ಟು ಸಮಸ್ಯೆ ಎದುರಾಗೋದು ಏನಂದ್ರೆ ಮನೆ ಹುಡುಕೋದು. ಮನೆ ಹುಡುಕಕ್ಕೆ ಸ್ವಲ್ಪ ಕಷ್ಟ ಇಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ. ಎಲ್ಲ ಬ್ರೋಕರ್ಗಳು ಬಂದ್ಬಿಡ್ತಾರೆ, 1 ಮಂತ್ ರೆಂಟ್ ಸರ್, ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅಂತೇಳಿ. ನನಗೊಬ್ಬ ಬ್ರೋಕರ್ ಬಂದ, ಸರ್ ನಿಮ್ಗೆ ನೈಸ್ ಸೂಪರ್ ಡೂಪರ್ ಲೇಕ್ ವ್ಯೂ ರೆಸಿಡೆನ್ಸ್, ಒಂದು ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ತೋರಿಸ್ತೀನಿ ಮನೆ ಅಂತ. ಲೇಕ್ ವ್ಯೂ, ಹಾಂ, ಬೆಳಿಗ್ಗೆ ಎದ್ದು ಆರಾಮಾಗಿ ಐ ಕ್ಯಾನ್ ಸಿ ದ ಲೇಕ್ ಅಂತೇಳಿ ಐ ಫಾಲೋಡ್ ಇಟ್. ಹೋಗ್ತಾ ಇದ್ದಾನೆ. ಈ ವೆಂಟ್ ಆಲ್ ದ ವೇ ಟಿಲ್ ಬನ್ನೇರಘಟ್ಟ ಹತ್ರ ಹೋದ. ಅಲ್ಲೊಂದು ಅಪಾರ್ಟ್ಮೆಂಟ್ ಇತ್ತು, ಹೋದೆ. ಅಪಾರ್ಟ್ಮೆಂಟಲ್ಲಿ ಟಾಪ್ ಫ್ಲೋರಲ್ಲಿ ನಿಂತೆ. ಲೇಕ್ ವ್ಯೂ ಅನ್ನಲ್ಲ, ಸರಿ ನೋಡೋಣ ಅಂತ ಬಾಲ್ಕನಿಗೆ ಹೋಗಿ ನೋಡ್ತೀನಿ. ದೇರ್ ಇಸ್ ನೋ ಲೇಕ್, ದೇರ್ ಇಸ್ ಒನ್ ಮೋರ್ ಅಪಾರ್ಟ್ಮೆಂಟ್. ಐ ಟೋಲ್ಡ್, ಸರ್ ಯು ಟೋಲ್ಡ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್, ಸರ್ ದಿಸ್ ಇಸ್ ಲೇಕ್ ವ್ಯೂ ಅಪಾರ್ಟ್ಮೆಂಟ್ ಅಂತ, ಬಟ್ ವೇರ್ ಇಸ್ ದ ಲೇಕ್? ಸರ್ ಮುಂಚೆ ಲೇಕ್ ಇತ್ತು, ಅದ್ರ ಮೇಲೆ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಈಗ ಅಂತ. ಮತ್ತೆ ಆ ಅಪಾರ್ಟ್ಮೆಂಟ್ ಹೆಸರೇನು ಅಂದೆ, ಸರ್ ಅದರ ಹೆಸರು ಫಾರೆಸ್ಟ್ ವ್ಯೂ ಅಂದ. ಅಲ್ಲಯ್ಯ, ನಾನು ಅದರಲ್ಲಿ ಹೋಗಿ ನಿಂತ್ರೆ ಈ ಅಪಾರ್ಟ್ಮೆಂಟ್ ಕಾಣುತ್ತಲ್ಲ. ಹೌದು ಸರ್, ಇಲ್ಲಿ ಮುಂಚೆ ಫಾರೆಸ್ಟ್ ಇತ್ತು, ಅದನ್ನು ಕಡಿದ್ಬಿಟ್ಟು ನಾವು ಅಪಾರ್ಟ್ಮೆಂಟ್ ಕಟ್ಟಿದ್ದೀವಿ ಅಂತ ಹೇಳೋದು. ಇಂಥ ದೊಡ್ಡ ಸಮಸ್ಯೆ. ಮತ್ತೆ ಏನಂದ್ರೆ ಇಲ್ಲಿ ಆಟೋ ಡ್ರೈವರ್ಸ್, ನಿಮ್ಗೆ ಗೊತ್ತಲ್ಲ, ಆಟೋ ಡ್ರೈವರ್ಸ್ ಇಲ್ಲಿ ಬೆಂಗಳೂರಲ್ಲಿರೋ ಆಟೋ ಡ್ರೈವರ್ಸಿಗೆ ದೇ ಹ್ಯಾವ್ ಹ್ಯೂಮನ್ ಅಲರ್ಜಿ. ಅವ್ರೇನಂದ್ರೆ, ನಾನು ಆಟೋ ಒಳಗೆ ನಾನು ಯಾರಾದ್ರೂ ಹ್ಯೂಮನ್ ಕೂತ್ರೆ ನನ್ನ ಆಟೋ ಬ್ಲಾಸ್ಟ್ ಆಗುತ್ತೆ ಅಂತ. ನೀವು ಎಲ್ಲಿಗೆ ಕರೀರಿ, ಅಣ್ಣ ಜಯನಗರ್ ಬರಲ್ಲ, ಅಣ್ಣ JP ನಗರ್ ಬರಲ್ಲ. ಒಂದ್ಸತಿ ಇಲ್ಲಿ ಮುಂದೆಗಡೆ ಗೇಟ್ 2 ಅಲ್ಲಿ ನಿಂತು ಕೇಳಿದೆ ನಾನು, ಅಣ್ಣ ರಾಗಿಗುಡ್ಡ ಬರಲ್ಲ ಅಂತ. ನೋಡ್ತಾ ಇದ್ದೀನಿ, ಅವ್ನು ರಾಗಿಗುಡ್ಡದ ಕಡೆನೇ ಹೋಗ್ತಾ ಇದ್ದಾನೆ. ನಾನು ಕರ್ಕೊಂಡಾದ್ರೂ ಹೋಗಿ, ಇಲ್ಲ ನಾನು ಹಂಗೆಲ್ಲ ಕರ್ಕೊಂಡು ಹೋಗಲ್ಲ. ಒಂದ್ಸತಿ ಏನು ಮಾಡಿದೆ, ತಲೆ ಕೆಟ್ಟು ಆಟೋ ಡ್ರೈವರ್ಗೆ, ಸರ್ ನಿಮ್ಮ ಮನೆಗೆ ಹೋಗೋಣ ಬನ್ನಿ ಅಂದೆ. ಬರಲ್ಲ ಅಂದ ಅವನು. ಅಲ್ಲ, ನಿಮ್ಮ ಮನೆಗೆ ಹೋಗೋಣ ಬಂದ್ರಿ, ಇಲ್ಲ ಬರ್ಬೇಕಾದ್ರೆ ಒಬ್ಬನೇ ಬರ್ಬೇಕಲ್ಲ ಅಂತ. ಇಲ್ಲಪ್ಪ, ನಾನೇ ನಿಮ್ಮ ಮನೇಲಿ ಇರಲ್ಲ, ನಾನು ನಿನ್ನ ಜೊತೆನೇ ಬರ್ತೀನಿ ಬಾ ಅಂತಂದೆ ನಾನು. ಇದು ಆಟೋದು ಇದು ದೊಡ್ಡ ಸಮಸ್ಯೆ ಇದೆ. ಎಷ್ಟು ಜನ ಇಲ್ಲಿ ನಾರ್ತ್ ಕರ್ನಾಟಕದವ್ರು ಇದ್ದೀರಾ? ನೋಡೋಣ ಒಂದ್ಸತಿ ಚೇರ್ ಮಾಡಿ. ನಾರ್ತ್ ಕರ್ನಾಟಕ ಸರ್ ಎಲ್ಲದಕ್ಕೂ ಚೇರ್ ಮಾಡ್ತಾರೆ, ಯಾಕಂದ್ರೆ ಅವ್ರಲ್ಲಿ ವರ್ಕ್ ಮಾಡಿದ್ದಾರೆ. ನಾರ್ತ್ ಕರ್ನಾಟಕ ಅವರು ಇಲ್ಲಿಗೆ ಬಂದಾಗ ನಮ್ಮನ್ನು ಭಾಳ ಸ್ಟೀರಿಯೋಟೈಪ್ ಮಾಡಿಬಿಡ್ತಾರೆ. ಸ್ಟೀರಿಯೋಟೈಪ್ ಏನು ಅಂತ ಗೊತ್ತಿರಲಿಲ್ಲ ಅಂದರೆ ಮೆಸೇಜ್ ಬರುತ್ತೆ ನಿಮ್ಗೆ ವಾಟ್ಸಪ್ಪಲ್ಲಿ, ಹೇಳ್ತೀನಿ. ಅಂದರೆ ಎಲ್ಲನೂ ಜನರಲೈಸ್ ಮಾಡಿಬಿಡ್ತಾರೆ. ನಾರ್ತ್ ಕರ್ನಾಟಕವ್ರು ಅಂದರೆ ಜಾಸ್ತಿ ಖಾರ ತಿಂತಾರೆ, ಅವ್ರು ಕೆಟ್ಟ ಮಾತಾಡ್ತಾರೆ, ಇವೆಲ್ಲ ಸ್ಟೀರಿಯೋಟೈಪ್. ನಾವು ಜಾಸ್ತಿ ಖಾರ ತಿಂತೀವಿ ಅಂತ ಹೇಳಿ ನನ್ನ ಫ್ರೆಂಡು ಜಾಮೂನಲ್ಲಿ ಖಾರ ಹಾಕೊಂಡ್ಬಂದಿದ್ರು ಒಂದ್ಸತಿ, ಜಾಮೂನಲ್ಲಿ ಖಾರ. ಆಮೇಲೆ ನಮ್ಮ ಕಡೆ ಏನಂದ್ರೆ ಟೀ ಜಾಸ್ತಿ ಕುಡಿತೀರಾ, ಎಸ್ಪೆಷಲಿ ಕುಡಿತೀವಿ. ಈ ಬಿಜಾಪುರ ಕಡೆ ಏನಂದ್ರೆ ಟೀ ಕುಡಿಬೇಕಂದ್ರೆ ಅಲ್ಲಿ ಸ್ವಲ್ಪ ಕಷ್ಟ, ಯಾಕಂದ್ರೆ ಟೀ ಒಳಗೆ ಬರೀ ಟೀ ಇರಲ್ಲ, ಸಕ್ಕರೆ ಪಾಕ ಇರುತ್ತೆ. ಅದು ಎಷ್ಟು ಸ್ವೀಟ್ ಇರುತ್ತಂದ್ರೆ ಅದ್ರೊಳಗೆ ಒಂದೆರಡು ಡ್ರೈ ಜಾಮೂನ್ ನೀವು ಹಾಕಿದ್ರೆ ಅದು ವಾಪಸ್ ವೆಟ್ ಜಾಮೂನ್ ಆಗ್ಬಿಡುತ್ತೆ. ಇಟ್ ವಿಲ್ ಬಿ ದ್ಯಾಟ್ ಸ್ವೀಟ್. ಅದು ಎಷ್ಟು ಸ್ವೀಟ್ ಇರುತ್ತಂದ್ರೆ ಆ ಟೀ ಕುಡಿದ್ಮೇಲೆ ನಿಮ್ಮ ಇಂಟೆಸ್ಟೈನ್ಗೆಲ್ಲ ಇರುವೆ ಹತ್ತುತ್ತೆ. ಇಂಟೆಸ್ಟೈನ್ ಒಳಗೂ ಇರುವೆ ಹೋಗುತ್ತೆ, ತುಂಬ ಸ್ವೀಟ್ ಇದೆ ಇಂಟೆಸ್ಟೈನ್ ಇದು ಅಂತೇಳಿ. ಅಷ್ಟೊಂದೆಲ್ಲ ಕಷ್ಟ ಇದೆ. ನಮ್ಮಲ್ಲಿ ಏನಂದ್ರೆ ಚಿಕ್ಕ ವಿಷಯಕ್ಕೆಲ್ಲ ನಾವು ಟೀ ಕುಡಿತೀವಿ. ನಾನು ಒಂದ್ಸತಿ ಕೂತಿದ್ದೆ ನಮ್ಮ ಮನೇಲಿ, ನನ್ನ ಫ್ರೆಂಡ್ ಬಂದ, ಬಾರೋ ಅಂತ. ಎಲ್ಲಿಗೆ ಅಂದೆ, ಅಲ್ಲೊಂದು ಅಂಗಡಿ ಆಗಿದೆ, ಅಲ್ಲಿ ಹೋಗಿ ಟೀ ಕುಡಿದು ಬರೋಣ ಅಂತ. ನಾನು ಆಯ್ತು ಬರ್ತೀನಿ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ನಮ್ಮಮ್ಮ ಕೇಳಿದ್ರು, ಎಲ್ಲಿ ಹೋಗ್ತಿದ್ಯಾ ಅಂತ. ಇಲ್ಲ ಅಲ್ಲಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ ಅಂತ. ಹೌದಾ, ಟೀ ಮಾಡಿದ್ದೀನಿ, ಕುಡಿದ್ಬಿಟ್ಟು ಹೋಗೋದು. ನೀವು ನಂಬಲ್ಲ, ಅವತ್ತು ನಾನು ಟೀ ಕುಡಿಯೋಕೆ ಹೋಗಿದ್ದೀನಿ. ಮತ್ತೆ ಇಲ್ಲಿ ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ ಇದೆ, ಎಲ್ರಿಗೂ ಗೊತ್ತಿದ್ದು. ಓಡಾಡ್ಬೇಕಂದ್ರೆ 2 ಕಿಲೋಮೀಟರ್ನ 45 ಮಿನಿಟ್ಸ್ ಮಿನಿಮಮ್ ತೊಗೊಂತೀವಿ. ಎಸ್ಪೆಷಲಿ ಇಲ್ಲೊಂದು ನರಕ ಇದೆಯಲ್ಲ, ಏನು ಹೇಳಿ, ಸಿಲ್ಕ್ ಬೋರ್ಡ್. ಅದನ್ನು ಸಿಲ್ಕ್ ಬೋರ್ಡ್ ಅನ್ಬಾರ್ದು, ಸ್ಪೈಡರ್ ನೆಟ್ ಅನ್ಬೇಕು. ಈಗೇನೋ ಫ್ಲೈಓವರ್ ಮಾಡಿದ್ದಾರೆ. ನಾನು ಅದರಲ್ಲಿ ಸಿಲ್ಕ್ ಬೋರ್ಡಲ್ಲಿ ನಿಂತು ಏನು ಮಾಡ್ಬೇಕು ಗೊತ್ತಾಗದೆ ಒಬ್ರನ್ನ ಕೇಳಿದೆ, ಏನು ಮಾಡಲಿ ಅಂತ. ಅವ್ರೇನಂದ್ರು, ಕತೆ ಕವನಗಳನ್ನು ಬರೀ ನೀನು ಸಿಗ್ನಲ್ ನಿಂತಾಗ ಪ್ರೊಡಕ್ಟಿವ್ ಇರುತ್ತೆ ಅಂದರು. ಸರಿ ಅಂತೇಳಿ ಬರದೆ. ಏನು ಬರದೆ, ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ. ವಾವ ಅನ್ಬೇಕು ನೀವು. ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ, ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು, ಕಾಸು ಕೊಡೋ ಮಾಮ. ಡಿಮಾನಿಟೈಸೇಷನ್ ಟೈಮು, ಜನವರ ಹೊಡೆದಾರೆ ಬಿಟ್ಟು ₹1 ಇಲ್ಲ ನನ್ನ ಹತ್ರ. QR ಕೋಡ್ ತೋರಿಸಿದ್ರು, ಇದನ್ನು ಸ್ಕ್ಯಾನ್ ಮಾಡು, ಪೇ ಮಾಡು ಒಂದು. ಡಿಜಿಟಲ್ ಇಂಡಿಯಾ ಪೆನಿಟ್ರೇಷನ್ ಅಷ್ಟಾಗಿದೆ ಅಂತ ಖುಷಿ ಆಯ್ತು ನನಗೆ. ಸೊ ಈಗ ಇಷ್ಟೊತ್ತು ನಾನು ಒಬ್ಬನೇ ಮಾತಾಡಿದೆ. ಈಗ ನಿಮ್ಮನ್ನು ಮಾತಾಡ್ಸೋದಕ್ಕೆ ಇನ್ನೊಬ್ರು ಬಂದಿದ್ದಾರೆ, ನನ್ನ ಫ್ರೆಂಡು. ಅವರು ಇದರೊಳಗಿದ್ದಾರೆ. ನನಗೊಂದು ಮೈಕ್ ಸ್ಟ್ಯಾಂಡು ವಿತ್ ಮೈಕು